ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸಹ ಒಂದು ಡಿಫರೆಂಟ್ ರೆಸಿಪಿ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ತರಕಾರಿ ನೋಡಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ಈ ಥರದ ತರಕಾರಿ ಇಟ್ಕೊಂಡು ನಾವು ಯಾವುದೇ ಒಂದು ತಿಂಡಿ ಮಾಡಿದ್ರೂ ಮಕ್ಕಳು ಯಾಕೆ ತಿನ್ನಲ್ಲ ಹೇಳಿ? ಮಕ್ಕಳಿಗೆ ಯಾವತ್ತೂ ಕಲರ್ಫುಲ್ಲಾಗಿ ಇರೋದನ್ನೇ ಇಷ್ಟಪಡ್ತವೆ. ಇವತ್ತು ಇಂಡಿಪೆಂಡೆನ್ಸ್ ಡೇ. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನಾನು ಈ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಬೀನ್ಸು, ಕ್ಯಾರೆಟು, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಈ ರೆಸಿಪಿ ಮಾಡುವಾಗ ನಾವು ತರಕಾರಿಗಳನ್ನು ಇದೇ ಥರ ಉದ್ದುದ್ದವಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಆವಾಗ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ 2-3 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ದಪ್ಪ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಬೇರೆ ರೆಸಿಪಿ ಮಾಡುವಾಗಲೆಲ್ಲ ಈರುಳ್ಳಿನ ಬ್ರೌನ್ ಕಲರ್ ಆಗಿ ಫ್ರೈ ಮಾಡಿ ಅಂತ ಹೇಳ್ತೀನಿ. ಆದರೆ ಈ ರೆಸಿಪಿಯಲ್ಲಿ ಈರುಳ್ಳಿನ ಯಾವುದೇ ಕಾರಣಕ್ಕೂ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬಾರ್ದು. ಸ್ವಲ್ಪ ಲೈಟಾಗೇ ಈರುಳ್ಳಿ, ಯಾವುದೇ ಒಂದು ಈರುಳ್ಳಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಸ್ವಲ್ಪ ಲೈಟಾಗೇ ನಾವು ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲೇ ಏನಿಲ್ಲ ಅಂದರೂ 1-2 ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಜೊತೆಗೆ ನಾನು ಇಲ್ಲಿ 2 ಹಸಿಮೆಣ್ಸಿಕಾಯಿನೂ ಸಹ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 2 ಹಸಿಮೆಣ್ಸಿಕಾಯಿನ ಸೇರಿಸ್ಕೊಂಡಿದ್ದೀನಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಎರಡೂ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರಂತೂ ಮಕ್ಕಳಿಗೆ ತಿಂಡಿ ತಿನ್ನಿಸೋದೇ ತಾಯಂದಿರಿಗೆ ಸವಾಲಾಗಿರುತ್ತೆ. ಅಂಥ ಟೈಮಲ್ಲಿ ಈ ಥರದ ಡಿಫ್ರೆಂಟ್ ರೆಸಿಪಿಯನ್ನು, ಕಲರ್ಫುಲ್ ರೆಸಿಪಿಯನ್ನು ಮಾಡ್ಕೊಂಡಾಗ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಮತ್ತು ನಾವು ಇದನ್ನು ತುಂಬ ಹೆಲ್ದಿಯಾಗಿ ಮಾಡೋದ್ರಿಂದ ಯಾವುದೇ ರೀತಿ ಸಾಸ್ ಬಳಸಲ್ಲ. ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸಿ ನಾವು ಈ ರೆಸಿಪಿಯನ್ನು ಮಾಡ್ತಾ ಇರೋದು. ಈಗ ತರಕಾರಿನ ಹಾಕ್ತಾಯಿದ್ದೀನಿ. ಮೊದಲಿಗೆ ನಾನು ಕ್ಯಾರೆಟು ಹಾಗೆ ಹುರುಳಿಕಾಯಿ, ಅಂದರೆ ನಾವು ಬೀನ್ಸ್ ಅಂತ ಹೇಳ್ತೀವಿ, ಇವೆರಡನ್ನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಆಲೂಗೆಡ್ಡೆನೂ ಸಹ ಕಟ್ ಮಾಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊಂಡು, ನಮಗೆ ಇನ್ನೂ ತರಕಾರಿ ಬೇಕು ಅಂದರೆ ಇನ್ನೂ ತರಕಾರಿನ ಹಾಕ್ಕೋಬೋದು. ನಾನಿಲ್ಲಿ ಮನೆಯಲ್ಲಿ 3-4 ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಇಷ್ಟೇ ತರಕಾರಿ ಹಾಕಿದ್ದೀನಿ. ಈಗ ಇವನ್ನ ಏನಿಲ್ಲ ಅಂದ್ರೂ 1-2 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಬೇಯಿಸ್ಕೋಬೇಕು. ಈ ತರಕಾರಿನೂ ಸಹ ಪೂರ್ತಿಯನ್ನು ಬೇಯಬಾರ್ದು. ಒಂದು 3/4 ಹಸಿ ತರಕಾರಿ ಬೆಂದರೆ ಸಾಕು. ತರಕಾರಿನ ಇದರಲ್ಲಿ ಪೂರ್ತಿ ಬೇಯಿಸಬಾರ್ದು. ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಒಂದು ಮುಚ್ಚಳ ಮುಚ್ಚಿ 5 ನಿಮಿಷ ಹಾಗೆ ಬಿಟ್ಟಿದ್ದೆ. ಈಗ ಒಂದು ಅರ್ಧ ತರಕಾರಿ ಬೆಂದಿದೆ. ಇದಕ್ಕೆ ನಾನಿವಾಗ ಕ್ಯಾಪ್ಸಿಕಮ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಹಾಗೆ ಕ್ಯಾಬೇಜು ಇವೆರಡನ್ನೂ ಹಾಕ್ಕೊಂಡಿರಲಿಲ್ಲ. ಈಗ ಕ್ಯಾಬೇಜನ್ನು ಸಹ ಸೇರಿಸ್ಕೊಳ್ತೀನಿ. ಜೊತೆಗೆ ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದವರು ಒಣ ಬಟಾಣಿನೂ ಸಹ ನೆನೆಸ್ಕೊಂಡು ಹಾಕೋಬೋದು. ಆದರೆ ಅವನ್ನ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಈ ಥರ ಒಗ್ಗರಣೆಯಲ್ಲಿ ಅವು ಬೇಯೋದಿಲ್ಲ. ಈಗ ಕ್ಯಾಬೇಜನ್ನು ಸಹ ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತೀನಿ. ಈ ಥರ ಮಿಕ್ಸ್ ಮಾಡ್ತಾನೆ ತರಕಾರಿ ಬೆಂದುಬಿಡುತ್ತೆ. ಹಾಗಾಗಿ ನಾವು ಎಕ್ಸ್ಟ್ರಾ ಏನು ತರಕಾರಿ ಬೇಯಲಿಕ್ಕೆ ಅಂತಲೇ ಸಮಯ ಏನು ತಗೊಳ್ಳೋದು ಬೇಡ. ತರಕಾರಿ ಒಂದು ಹೆಚ್ಚಿಟ್ಕೊಂಡ್ರೆ ಒಂದು 10 ನಿಮಿಷದಲ್ಲಿ ಈ ರೆಸಿಪಿ ಆಗಿಬಿಡುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ಕೊನೆಗೆ ನಾವು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಉಪ್ಪನ್ನು ಹಾಕ್ಕೊಂಡು ಈ ತರಕಾರಿ ಜೊತೆ ಉಪ್ಪೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗೆಲ್ಲ ಮಿಕ್ಸ್ ಮಾಡಾದಮೇಲೆ ಮುಚ್ಚಳ ಮುಚ್ಚಿ ಮತ್ತೊಂದು 2 ನಿಮಿಷ ಹಾಗೆ ಬಿಡ್ತೀನಿ. ಈಗ ಆಲ್ಮೋಸ್ಟ್ ತರಕಾರಿ ಎಲ್ಲ ಬೆಂದಾಗಿದೆ. ಈಗ ಮತ್ತೊಂದು ಸರಿ ಈ ಥರ ತಿರುಗಿಸ್ಕೊಬಿಟ್ಟು ಈಗ ನಾನು ಇದಕ್ಕೆ 2 ಹುಳಿ ಟೊಮೆಟೊನ ಪ್ಯೂರಿ ಮಾಡಿ ರುಬ್ಕೊಂಡು ಆ ಪ್ಯೂರಿನ ಇದಕ್ಕೆ ಹಾಕ್ಕೊಂಡು ಈ ಟೊಮೆಟೊದ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೊಮೆಟೊ ಪ್ಯೂರಿ ಬಿಟ್ಟರೆ ಇದಕ್ಕೆ ನಾನು
ಗರಂ ಮಸಾಲೆ ಮಾತ್ರ ಹಾಕ್ತೀನಿ. ಇನ್ಯಾವುದೇ ಥರದ ಸಾಸ್ಗಳನ್ನಾಗಲಿ ನಾನು ಹಾಕೋದಿಲ್ಲ. ಹಾಗಾಗಿ ಇದು ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಇದಕ್ಕೆ ಗರಂ ಮಸಾಲೆ ಹಾಕಲೇಬೇಕು. ಗರಂ ಮಸಾಲೆ ವೀಡಿಯೋ ಬೇಕು ಅಂದರೆ ನನ್ನ ಚಾನಲ್ ಚೆಕ್ ಮಾಡಿ. ಒಂದಲ್ಲ ಅಂತ 2 ವೀಡಿಯೋನ ಹಾಕಿದ್ದೀನಿ. ಒಂದು ಸರಿ ಮಾಡಿಟ್ಕೊಂಡ್ರೆ 5-6 ತಿಂಗಳು ಯಾವುದೇ ರೀತಿ ಟೆನ್ಷನ್ ಇರಲ್ಲ. ನೋಡಿ, ಈಗ ಗರಂ ಮಸಾಲೆನೂ ಸಹ ಈ ತರಕಾರಿ ಜೊತೆ ಚೆನ್ನಾಗಿ ಬೆರಿಬೇಕು. ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಮೊದಲೇ ಅನ್ನ ಮಾಡಿಟ್ಕೊಂಡಿದ್ದೆ. ಈಗ ನಾನು ಒಂದು 4 ಜನಕ್ಕೆ ಆಗೋವಷ್ಟು ಅನ್ನನ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಬಾಸುಮತಿ ರೈಸಲ್ಲಿ ಮಾಡಿದ್ರೆ ಅನ್ನ ಸ್ವಲ್ಪ ಉದ್ರುದ್ರಾಗಿ, ಸ್ವಲ್ಪ ಉದ್ದುದ್ವಾಗಿ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಇದು ನಾನು ಜೀರಾ ರೈಸ್ ಮಾಡಿರೋದು. ಆದರೆ ಏನು ತೊಂದರೆ ಇಲ್ಲ, ನೋಡಲಿಕ್ಕೆ ಚೆನ್ನಾಗಿ ಕಾಣಲಿಲ್ಲ ಅಂದ್ರೇನು ಹೆಲ್ದಿಯಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಅದು ಮುಖ್ಯ. ನೋಡಿ, ಈಗ ಎಲ್ಲ ಒಂದು ಸರಿ ಈ ಅನ್ನದ ಜೊತೆ ಈ ಒಗ್ಗರಣೆ ಎಲ್ಲ ಬೆರಿಬೇಕು. ಅಲ್ಲಿವರೆಗೂ ಒಂದು 3-4 ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈ ಥರ ಚೆನ್ನಾಗಿ ಈ ಒಗ್ಗರಣೆ ಜೊತೆ ಅನ್ನ ಎಲ್ಲ ಬೆರಿಬೇಕು. ನೋಡಿ, ನಾನು ಇಲ್ಲಿ ಯಾವುದೇ ರೀತಿ ಸಾಸ್ಗಳನ್ನ ಹಾಕಿಲ್ಲ. ಟೊಮೆಟೊ ಪ್ಯೂರಿ ಬಿಟ್ಟರೆ ಮತ್ತು ಯಾವುದೇ ರೀತಿ ಸಾಸ್ಗಳನ್ನ ಹಾಕಿಲ್ಲ. ಬೇಕು ಅನ್ನೋರು ಪೆಪ್ಪರ್ ಪೌಡ್ರನ್ನ ಸ್ವಲ್ಪ ಮೇಲೆ ಹಾಕ್ಕೋಬೋದು. ನನ್ನ ಮಗಳು ಜಾಸ್ತಿ ಖಾರ ಆದರೆ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಪೆಪ್ಪರ್ ಪೌಡ್ರನ್ನ ಸ್ಕಿಪ್ ಮಾಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಮತ್ತೆ ಒಂದು ಸರಿ ಕೊತ್ತಂಬರಿ ಸೊಪ್ಪೆಲ್ಲ ಬೆರಿಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಾಗಿದೆ. ಈಗ ನಾನು ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ. ಈ ಥರದ ರೆಸಿಪಿಯನ್ನು ಬೆಳಗಿನ ತಿಂಡಿಗಾಗಿರ್ಬೋದು, ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ, ಸಂಜೆ ಡಿನ್ನರಿಗೂ ಸಹ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಬ್ಬ ಹರಿದಿನಗಳಲ್ಲೂ ಮಾಡ್ಬೋದು. ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾವುದೇ ಕೆಮಿಕಲ್ ಇಲ್ಲದೇ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಮಾಡಿ ತುಂಬ ಹೆಲ್ದಿಯಾಗಿ ಮಾಡಿರುವಂಥ ರೆಸಿಪಿ. ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರ್ವಿಕಾ ವ್ಲಾಗ್ಸ್ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ. ಥ್ಯಾಂಕ್ ಯು.